ನಾನು ಪೊಲೀಸರಿಂದ ಡಿ ಸಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದು ಇಬ್ಬರ ಮಧ್ಯೆ ಇರುವಂಥ ಜಗಳ ಅಷ್ಟೇ ಇರೋದು. ಅದು ಯಾವುದೇ ಸಂಘಟನೆ ಭಾಷೆಗೆ ಹೋಗಬಾರ್ದಂತ ನಮ್ಮ ಅಭಿಪ್ರಾಯ ಮತ್ತು ವಿನಂತಿ ಕೂಡ. ಯಾಕಂದರೆ ಇಂಥ ಘಟನೆಗಳು ಬಸ್ನಾಗ ಆಗಿದೆ ಹೊಸದಲ್ಲ. ಇಡೀ ರಾಜ್ಯ ತುಂಬ ಡೈಲಿ ಎಲ್ಲರೂ ಒಂದು ಕಡೆ ಆಗೇ ಆಗ್ತೈತಿ, ಹೊಸದಲ್ಲ. ಆದರೆ ಅಲ್ಲೇ ಅದು ಮಟ್ಟಕ್ಕೆ ಮುಗಿತೈತೆ, ಕೇಸು ಆಗ್ತಾವ. ಒಂದೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಗಾಡಿನ ಹೋದಂಥ ಉದಾಹರಣೆಗಳು ಸಾಕಷ್ಟು ಇದೆ. ಅದು ಅಷ್ಟಕ್ಕೆ ಮತ್ತು ಅದು ಪೊಲೀಸ್ ಮ್ಯಾಗೆ ಕಾನೂನು ಮೇಲೆ ಬಿಡೋದು ಒಳ್ಳೆಯದು. ಎಲ್ಲರೂ ಅವರೊಂದು ಸಂಘಟನೆ, ಮರಾಠಿ ಸಂಘಟನೆ, ಕನ್ನಡ ಸಂಘಟನೆ ಅಂತ ಇದು ಇಫೆಕ್ಟ್ ಆಗೋದು ಬೆಳಗಾವಿ ಜಿಲ್ಲೆಗೆ. ಅಂತಿಮವಾಗಿ ಸುತ್ತಾಕಿ ಬರೋದು ಬೆಳಗಾವಿದು. ಪದೇ ಪದೇ ಇಂಥ ಘಟನೆ ನಡೆದ್ರೆ ಇದು ನಮ್ಮ ಬೆಳವಣಿಗೆ, ಉದ್ಯಮೆಗೆ ಎಲ್ಲ ರೀತಿಯಿಂದ ನಷ್ಟ ಆಗೋದು ನಮಗೆ. ಸೊ ಅದು ಪೊಲೀಸರು ಎರಡೂ ಕಡೆ ತನಿಖೆ ಮಾಡ್ತಿದ್ದಾರೆ. ಸೊ ಅದನ್ನು ಅವ್ರಿಗೆ ಬಿಡೋದು ಒಳ್ಳೆಯದು. ಇದೇನು ಮೊದಲನೇ ಸಾರಿ ಏನಾಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಕೂಡ ಇದ್ರ ಮುಂಚೆ ಇಂಥ ಘಟನೆ ಆಗಿದೆ. ಸೊ ಪೊಲೀಸರು ಎರಡೂ ಕಡೆ ಕಂಪ್ಲೀಟ್ ಆಗಿದೆ, ಅವರು ಕೊಟ್ಟಿದ್ದಾರೆ. ಪೊಲೀಸರು ಕಾಮನ್ ಸೆನ್ಸ್ ಯೂಸ್ ಮಾಡಲಾರ್ದ ಪೋಸ್ಕೋದಲ್ಲಿ ಕಂಡಕ್ಟರ್ನ ಬುಕ್ ಮಾಡಿಬಿಟ್ಟವ್ರೆ. ಇವತ್ತು ಬೆಳಗ್ಗೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳಿದ್ದು ಅದೇ, ಪೊಲೀಸರು ಕರ್ತವ್ಯ ಲೋಪ. ಹೌದೌದು, ಅದು ಆಗಬಾರ್ದಿತ್ತು. ಅದು ಯಾಕಂದ್ರೆ ಅಂತ ಹಾಕುವಂಥದ್ದು ಇಲ್ಲ. ಯಾಕಂದ್ರೆ 100 ಜನರ ಮುಂದೆ ಆಗಿರುವಂಥ ಘಟನೆ ಇದು. ನೂರಾರು ಮಂದಿ ಬಸ್ನಲ್ಲಿದ್ದಾರೆ. 100 ಇರ್ಬೋದು, 50 ಜನ ಇರ್ಬೋದು. ಅದರಲ್ಲಿ 50 ಜನ ಹಿಡಿದ್ರು ಅದರಲ್ಲಿ ಇದು ಆಗುವಂಥ ಪ್ರಶ್ನೆ ಬರೋದಿಲ್ಲ. ಸೊ ಇದು ಪೊಲೀಸರಿಂದ ತಪ್ಪಾಗಿದೆ ಅಂತ ನಂದು ಭಾವನೆ. ಮುಂದೆ ಅದಕ್ಕೆ ಅವಕಾಶ ಇದೆ, ಅದು ಕಾನೂನಲ್ಲಿ ಅದಕ್ಕೆ ಸರಿ ಮಾಡಲಿಕ್ಕೆ ಲೀಗಲ್ ಒಪಿನಿಯನ್ ತೊಗೊಂಡು ನಾನು ಸರಿ ಮಾಡುವಂಥ ಪ್ರಯತ್ನ ನಾರ್ಮಲ್ ಕೇಸ್ ಆಗಬೇಕಷ್ಟೇ. ಹೌದು, ಅದೇ ಅಲ್ಲ. ಈಗ ಅವರು ಸಂಘಟನೆ ಅವರು ಹೇಳಿದ್ಮ್ಯಾಗ ಇವ್ರೊಂದು ಕೊಟ್ಟಾರ, ಇವ್ರು ಹೇಳಿದ್ಮ್ಯಾಗ ಅವ್ರು ನಮ್ಮ ಮಸಿ ಹಚ್ಚಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಇವ್ರು ಎಲ್ಲೋ ದಾವಣಗೆರೆಗೆ ಇವ್ರು ಮಾಡಿದ್ದಾರೆ. ಅಲ್ಟಿಮೇಟ್ ಆಗೋದು ತೊಂದರೆ ಯಾರಿಗೆ? ಸರ್ಕಾರ ಮತ್ತು ಬೆಳಗಾವಿಗೆ. ನಮಗೆ ನಷ್ಟ ಆಗೋದು ಡೈರೆಕ್ಟ್ಲಿ ಬೆಳಗಾವಿಗೆ. ಪದೇ ಪದೇ ಇಂಥ ಘಟನೆ ಆದರೆ ಮೊದಲೇ ಈಗ ಬೆಳೀತಾ ಇದೆ. ನಾವೆಲ್ಲರೂ ಕೂಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅದನ್ನು ಬಿಟ್ಟು ನಾವು ಪೊಲೀಸರು ಮಾಡೋ ಕೆಲಸ ನಾವು ಮಾಡಲಿಕ್ಕೆ ಆಗೋಲ್ಲ. ಅವ್ರು ಮಾಡ್ತಿದ್ರೆ ಮಾಡ್ಲಿಕ್ಕೆ ಬಿಡಿ ಅವ್ರಿಗೆ.